ಓದೋ ಮಕ್ಕಳು ಏನಾದ್ರೂ ಮನೆಯಲ್ಲಿದ್ರೆ ಪೇರೆಂಟ್ಸ್ಗೆ ಒಂದು ದೊಡ್ಡ ತಲೆನೋವೇ ಆಗಿರುತ್ತೆ. ಎಕ್ಸಾಮ್ ಹತ್ರ ಬರ್ತಾ ಇದೆ, ಓದ್ಕೊಂಡು ಕುತ್ಕೊಳ್ಳಿ ಅಂತ ಬೆಳಿಗ್ಗೆ ಹೇಳಿದ್ರೆ ಮಕ್ಳು ಹೇಳ್ತಾರೆ ಇಲ್ಲ ಮಧ್ಯಾಹ್ನ ಓದ್ಕೊಳ್ತೀವಿ ಅಂತ. ಮಧ್ಯಾಹ್ನ ಓದ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲ ನಾವು ಸಾಯಂಕಾಲ ಓದ್ಕೊಂಡು ಕುತ್ಕೊಳ್ತೀವಿ ಅಂತ ಹೇಳ್ತಾರೆ. ಸಾಯಂಕಾಲ ಓದಿ ಅಂತಂದ್ರೆ ಇಲ್ಲ ನಾವು ರಾತ್ರಿ ಓದ್ಕೊಂಡು ಕುತ್ಕೊಳ್ತೀವಿ ಅಂತ ಹೇಳ್ತಾರೆ. ಇಲ್ಲ ಒಂದು ವಾರ ಬಿಟ್ಟು ಓದ್ಕೊಳ್ತೀವಿ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಇಲ್ಲ ಕಾಲೇಜಲ್ಲಿ ಸೆಂಡ್ ಆಫ್ ನಡೀತಾ ಇದೆ, ಸ್ಕೂಲಲ್ಲಿ ಸೆಂಡ್ ಆಫ್ ಪಾರ್ಟಿ ಇದೆ, ಇದಾದ ನಂತರ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀವಿ, ಇದಾದ ನಂತರ ನಾವು ಓದ್ಕೊಂಡು ಕುತ್ಕೊಳ್ತೀವಿ. ಹೀಗೆ ಇವರು ಒಂದಲ್ಲ ಒಂದು ರೀಸನ್ ಕೊಟ್ಕೊಂಡು ಓದೋದನ್ನ ಮುಂದೆ ಹಾಕ್ತಾ ಇರ್ತಾರೆ, ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ, ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಇರ್ತಾರೆ. ಇದು ಪೇರೆಂಟ್ಸ್ಗೆ ಒಂದು ದೊಡ್ಡ ತಲೆನೋವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರು ಓದೋದನ್ನ ಮುಂದೆ ದುಡ್ತಾ ಇರ್ತಾರೆ, ಎಕ್ಸಾಮಿನೇಷನ್ಗೆ ಓದುವಂತಹ ಸಮಯ ಕಡಿಮೆ ಆಗ್ತಾ ಇರುತ್ತೆ. ಪೇರೆಂಟ್ಸ್ಗೆ ಒಂದು ರೀತಿಯಾದಂತಹ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಒಂದು ರೀತಿಯಾದಂತಹ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಹೇಗೆ ಇವರನ್ನ ಓದೋದಕ್ಕೆ ಕೂಡ್ಸೋದು, ಎಕ್ಸಾಮ್ ಹತ್ರ ಬರ್ತಾ ಇದೆ, ಇವ್ರು ನೋಡಿದ್ರೆ ಓದೋದನ್ನ ಮುಂದೆ ಹಾಕ್ತಾನೆ ಹೋಗ್ತಾ ಇದಾರಲ್ಲ, ಯಾವ ರೀತಿ ಇವರು ಪ್ರಿಪೇರ್ ಆಗ್ತಾರೆ, ಈ ರೀತಿ ಎಲ್ಲ ಯೋಚನೆಗಳು ಪೇರೆಂಟ್ಸ್ಗೆ ಬರುತ್ತೆ. ಮೊದಲನೇದಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳು ಈ ರೀತಿ ಸ್ಟಡೀಸ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಕಾರಣ ಏನು, ಹಾಗೆ ಇದನ್ನ ನಾವು ಯಾವ ರೀತಿ ಸರಿಪಡಿಸಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳು ತಮ್ಮ ಸ್ಟಡೀಸ್ನ ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಇರೋದಕ್ಕೆ ಅಥವಾ ಪೋಸ್ಟ್ಪೋನ್ ಮಾಡ್ತಾ ಇರೋದಕ್ಕೆ ಹಲವಾರು ಕಾರಣಗಳು ಇರುತ್ತವೆ. ಅದರಲ್ಲಿ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಅಂದ್ರೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿಯೇ ಇಲ್ಲದೆ ಇರಬಹುದು. ಅಂದ್ರೆ ಆ ಸಬ್ಜೆಕ್ಟ್ಸ್ ಅವ್ರಿಗೆ ತುಂಬಾ ಬೋರಿಂಗ್ ಅಂತ ಅನಿಸ್ಬಹುದು, ಅಥವಾ ಯಾವುದೋ ಸಬ್ಜೆಕ್ಟ್ಸ್ ತುಂಬಾ ಅವ್ರಿಗೆ ಕಷ್ಟಕರ ಅಂತ ಅನಿಸ್ಬಹುದು. ಓದಿದ್ರು ಅರ್ಥ ಆಗ್ತಾ ಇಲ್ಲ, ಹಾಗಾಗಿ ಅವ್ರಿಗೆ ಓದೋದಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಈ ರೀತಿ ಇದ್ದಾಗ ವಿದ್ಯಾರ್ಥಿಗಳು ಓದುವುದನ್ನ ಏನ್ ಮಾಡ್ತಾರೆ, ಡಿಲೇ ಮಾಡ್ತಾ ಹೋಗ್ತಾರೆ, ಅಂದ್ರೆ ಮುಂದೂಡ್ತಾ ಹೋಗ್ತಾರೆ. ಇದು ಮೊದಲನೆಯ ಕಾರಣ. ಇನ್ನು ಎರಡನೇದಾಗಿ ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳ್ಬೋದು. ನೋಡಿ, ಸಾಮಾನ್ಯವಾಗಿ ಯಾವ್ದಾದ್ರು ಕೆಲಸವನ್ನ ನಾವು ಮಾಡ್ಬೇಕಾದ್ರೆ ಅದರಲ್ಲಿ ನಮ್ಗೆ 100% ಸಕ್ಸಸ್ ಸಿಗುತ್ತೆ ಅಂದ್ರೆ ನಾವು ಮುನ್ನುಗ್ಗಿ ಹೋಗಿ ಆ ಕೆಲಸವನ್ನ ಮಾಡ್ತೀವಲ್ವಾ. ಹಾಗೇನೆ ಕೆಲವೊಂದು ಕೆಲಸವನ್ನ ಮಾಡಿದಾಗ ಅದು ಯಶಸ್ವಿ ಆಗೋದಿಲ್ಲ ಅಂತ ನಮ್ಗೆ ಏನಾದ್ರೂ ಮೊದಲೇ ಗೊತ್ತಿದ್ರೆ, ಆ ರೀತಿ ನಮ್ಗೆ ಮನಸ್ಸಿನಲ್ಲಿ ಅನಿಸ್ತಾ ಇದ್ರೆ ಆ ಕೆಲಸವನ್ನ ಮಾಡೋದಕ್ಕೆ ನಾವು ಹಿಂಜರಿತಾ ಇರ್ತೀವಿ. ಇಲ್ಲಿಯೂ ವಿದ್ಯಾರ್ಥಿಗಳು ಇದೇ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನ ಹೊಂದಿರ್ತಾರೆ. ಯಾವಾಗ ಅನಿಸ್ತಾ ಇರುತ್ತೆ ಅವ್ರಿಗೆ, ಇಲ್ಲ ನಾನು ಈ ಸಬ್ಜೆಕ್ಟ್ಸ್ ಅಲ್ಲಿ ತುಂಬಾ ವೀಕ್ ಇದ್ದೀನಿ, ನಾನು ಓದಿದ್ರು ಕೂಡ ಈ ಸಬ್ಜೆಕ್ಟ್ಸ್ ಪಾಸ್ ಮಾಡ್ಲಿಕ್ಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ, ಈ ರೀತಿಯಾದಂತಹ ಒಂದು ಆತಂಕ ವಿದ್ಯಾರ್ಥಿಗಳಲ್ಲಿ ಅಥವಾ ಅವರ ಮನಸ್ಸಿನಲ್ಲಿ ಬಂದಾಗ ಅವರು ಓದುವುದನ್ನ ಏನ್ ಮಾಡ್ತಾರೆ, ಡಿಲೇ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅವರು ಕೂತ್ಕೊಂಡು ಓದಲಿಕ್ಕೆ ಈ ರೀತಿಯಾದಂತಹ ಒಂದು ಆತಂಕ, ಭಯ ಅವರನ್ನ ಓದಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ಅವರು ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಇದು ಎರಡನೇ ಕಾರಣ. ಇನ್ನು ಮೂರನೆಯದಾಗಿ ವಿದ್ಯಾರ್ಥಿಗಳಿಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲದೆ ಇದ್ದಾಗ, ಅಂದ್ರೆ ಟೈಮ್ನ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ಅಂತ ಒಂದು ಐಡಿಯಾ ಇಲ್ಲದೆ ಇದ್ದಾಗ ಇವರು ತಮ್ಮ ಸ್ಟಡೀಸ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಪರೀಕ್ಷೆಗೆ ಇನ್ನು ಎಷ್ಟು ಸಮಯ ಬಾಕಿ ಇದೆ, ಎಷ್ಟು ಸಬ್ಜೆಕ್ಟ್ಸ್ನ ಓದ್ಬೇಕಾಗತ್ತೆ, ಪ್ರತಿಯೊಂದು ಸಬ್ಜೆಕ್ಟ್ ಓದಲಿಕ್ಕೆ ಎಷ್ಟು ಸಮಯ ಬೇಕಾಗತ್ತೆ, ರಿವಿಷನ್ಗೆ ಎಷ್ಟು ಸಮಯ ಬೇಕಾಗುತ್ತೆ, ಈ ರೀತಿಯಾದಂತಹ ಒಂದು ಪ್ಲಾನಿಂಗ್ ಇವರು ಮಾಡಿಕೊಳ್ಳದೆ ಇದ್ದಾಗ ಇವ್ರಿಗೆ ಏನ್ ಅನ್ಸುತ್ತೆ, ಎಕ್ಸಾಮಿನೇಷನ್ ಇನ್ನು 2 ತಿಂಗಳು ಇದೆಯಲ್ವಾ, ಇನ್ನು 60 ಡೇಸ್ ಇದೆ, ಆರಾಮಾಗಿ ನಾವು ಓದ್ಕೋಬಹುದು ಅಂತ ಒಂದು ಉದಾಸೀನ ಭಾವನೆಯಿಂದ ಇವರು ತಮ್ಮ ಸ್ಟಡೀಸ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಇನ್ನು ನಾಲ್ಕನೆಯದಾಗಿ ವಿದ್ಯಾರ್ಥಿಗಳು ತಮ್ಮ ಸ್ಟಡೀಸ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಮುಖ್ಯವಾದಂತಹ ಕಾರಣ ಡಿಸ್ಟ್ರಾಕ್ಷನ್ಸ್. ಅದು ಮೊಬೈಲ್ ಆಗಿರಬಹುದು ಅಥವಾ ಟಿವಿ ಆಗಿರಬಹುದು. ಒಂದು ½ ಟಿವಿ ಪ್ರೋಗ್ರಾಮ್ ನೋಡ್ಬಿಟ್ಟು ಆಮೇಲೆ ನಾನು ಓದೋದಕ್ಕೆ ಕುಳಿತುಕೊಳ್ತೀನಿ. ಒಂದು ½ ನಾನು ಮೊಬೈಲಲ್ಲಿ ಒಂದು ಗೇಮ್ ಆಟ ಆಡ್ಬಿಟ್ಟು ಆಮೇಲೆ ನಾನು ಓದೋದಕ್ಕೆ ಕುಳಿತುಕೊಳ್ತೀನಿ. ಬಟ್ ಈ ½ ಹೋಗ್ಬಿಟ್ಟು 1 ಅವರ್ ಆಗ್ಬೋದು, 2 ಅವರ್ಸ್ ಆಗ್ಬೋದು, 3 ಅವರ್ಸ್ ಆಗ್ಬೋದು, ಇಲ್ಲಿ ಸ್ಟಡೀಸ್ ಇಲ್ಲಿ ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಈ ರೀತಿಯಾದಂತಹ ಡಿಸ್ಟ್ರಾಕ್ಷನ್ ಮಕ್ಕಳಿಗೆ ಇದ್ದಾಗ, ಅಂದ್ರೆ ಇವರಿಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರಬಹುದು, ಯೂಟ್ಯೂಬ್ ಶಾರ್ಟ್ಸ್ ಆಗಿರಬಹುದು, ಅಥವಾ ಗೇಮ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಓದುವುದಕ್ಕಿಂತ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಈ ರೀತಿಯಾದಂತಹ ಡಿಸ್ಟ್ರಾಕ್ಷನ್ಸ್ ಇದ್ದಾಗ ಮಕ್ಕಳು ತಮ್ಮ ಸ್ಟಡೀಸ್ನ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಇದು ಕೂಡ ಒಂದು ಮುಖ್ಯವಾದಂತಹ ಕಾರಣ. ಇನ್ನು ಐದನೆಯದಾಗಿ ಈ ವಿದ್ಯಾರ್ಥಿಗಳು ಪರ್ಫೆಕ್ಟ್ ಟೈಮ್ಗೆ ವೇಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಪರ್ಫೆಕ್ಟ್ ಆದಂತಹ ಪರಿಸರ, ಪರ್ಫೆಕ್ಟ್ ಮನೆಯ ವಾತಾವರಣ, ಹೀಗಿದ್ದಾಗ ನಾವು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್, ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ, ಇಲ್ಲ ಮನೆಗೆ ಯಾರೋ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ವಾ, ಅವ್ರು ಹೋದ್ಮೇಲೆ ನಾವು ಕೂತ್ಕೊಂಡು ಓದ್ಕೊಳ್ತೀವಿ. ಇಲ್ಲ ನಾಳೆ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ಬೇಕು, ಮನೆಯವರೆಲ್ಲ ಹೋಗ್ತಾರೆ, ಹಾಗಾಗಿ ನಾನು ಹೋಗ್ತೀನಿ, ಮದುವೆ ಆದ್ಮೇಲೆ ನಾನು ಕೂತ್ಕೊಂಡು ಖಂಡಿತವಾಗಿ ನಾನು ಓದ್ಕೊಳ್ತೀನಿ.
ಇಲ್ಲ ನನ್ನ ಫ್ರೆಂಡ್ ಬರ್ತಡೇ ಇದೆ, ನಾನು ಪಾರ್ಟಿ ಅಟೆಂಡ್ ಮಾಡಲೇಬೇಕು, ಬರ್ತಡೇ ಪಾರ್ಟಿ ಮುಗಿಸ್ಕೊಂಡು ಬಂದು ನಾನು 100% ಕೂತ್ಕೊಂಡು ಓದ್ಕೊಳ್ತೀನಿ, ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ. ಈ ರೀತಿ ಹೇಳ್ತಾ 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 ಇವರು ಆ ಒಂದು ಪರ್ಫೆಕ್ಟ್ ಟೈಮಿಂಗ್ಗೆ ಇವರು ವೇಟ್ ಮಾಡಿಕೊಂಡು ತಮ್ಮ ಸ್ಟಡೀಸ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಇದು ಕೂಡ ಒಂದು ಕಾರಣ ಇವರು ಸ್ಟಡೀಸ್ನ ಪೋಸ್ಟ್ಪೋನ್ ಮಾಡಲಿಕ್ಕೆ. ಇನ್ನು ಆರನೆಯದಾಗಿ ಸ್ಟಡೀಸ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಮುಖ್ಯವಾದಂತಹ ಕಾರಣ ಈ ವಿದ್ಯಾರ್ಥಿಗಳಿಗೆ ಇರುವಂತಹ ಓವರ್ ಕಾನ್ಫಿಡೆನ್ಸ್ ಅಥವಾ ಅತಿಯಾದಂತಹ ಆತ್ಮವಿಶ್ವಾಸ. ಈ ವಿದ್ಯಾರ್ಥಿಗಳು ಅನ್ಕೊಳ್ತಾರೆ ನಮ್ಗೆ ಎಲ್ಲಾ ಸಬ್ಜೆಕ್ಟ್ಸು ನಾವು ಓದ್ಕೊಂಡ್ ಬಿಟ್ಟಿದೀವಿ, ಎಲ್ಲ ವಿಷಯನೂ ನಮ್ಗೆ ಗೊತ್ತು, ಎಲ್ಲವೂ ನಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಮ್ಗೆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದಕ್ಕೆ ಹೆಚ್ಚಿನ ಸಮಯ ಬೇಕಾಗೋದಿಲ್ಲ, ಜಸ್ಟ್ ಒಂದು ವಾರಕ್ಕಿಂತ ಮುಂಚೆ ನಾವು ಓದ್ಕೊಂಡ್ರೆ ಸಾಕಾಗತ್ತೆ. ಈ ರೀತಿಯಾದಂತಹ ಅತಿಯಾದ ಆತ್ಮವಿಶ್ವಾಸ ಇವರಲ್ಲಿ ಇದ್ದಾಗ ಇವ್ರೇನ್ ಮಾಡ್ತಾರೆ, ಓದುವುದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಇನ್ನು ಏಳನೆಯದಾಗಿ ಇವರು ತಮ್ಮ ಸ್ಟಡೀಸ್ನ ಪೋಸ್ಟ್ಪೋನ್ ಮಾಡಲಿಕ್ಕೆ ಮುಖ್ಯವಾದಂತಹ ಕಾರಣ ಮೋಟಿವೇಶನ್ ಇಲ್ಲದೆ ಇರುವಂಥದ್ದು, ಸ್ಪಷ್ಟವಾದ ಗುರಿ ಇಲ್ಲದೆ ಇರುವಂಥದ್ದು, ಸ್ಪಷ್ಟವಾದಂತಹ ಒಂದು ಉದ್ದೇಶ ಇಲ್ಲದೆ ಇರುವಂಥದ್ದು. ನಾನು ಯಾವ ಒಂದು ಉದ್ದೇಶವನ್ನ ಇಟ್ಕೊಂಡು ನಾನು ಓದ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲದೆ ಇದ್ದಾಗ ಆ ಒಂದು ಓದಿನ ಬಗ್ಗೆ ನನಗೆ ಮೋಟಿವೇಶನ್ನೇ ಇರೋದಿಲ್ಲ, ಒಂದು ಪ್ರೇರಣೆನೇ ಇರೋದಿಲ್ಲ. ಈ ರೀತಿ ಇದ್ದಾಗ ಏನಾಗುತ್ತೆ, ನಾನು ಆ ಸ್ಟಡೀಸ್ ಬಗ್ಗೆ ಅಸಡ್ಡೆಯನ್ನ ತೋರಿಸ್ತೀನಿ, ಹಾಗಾಗಿ ಆ ಸ್ಟಡೀಸ್ನ ನಾನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀನಿ. ಇದೇ ಒಂದು ಮನಸ್ಥಿತಿ ವಿದ್ಯಾರ್ಥಿಗಳಿಗೆ ಇರುತ್ತೆ. ಯಾವಾಗ ಅವರಿಗೆ ಒಂದು ಸ್ಪಷ್ಟವಾದಂತಹ ಗುರಿ ಇರುವುದಿಲ್ಲ, ಒಂದು ಉದ್ದೇಶ ಇರುವುದಿಲ್ಲ, ಆಗ ಅವರು ಓದುವುದಕ್ಕೆ ಆಸಕ್ತಿ ತೋರಿಸೋದಿಲ್ಲ. ಇನ್ನು ಕೊನೆಯದಾಗಿ ಕೆಲವೊಮ್ಮೆ ಈ ರೀತಿ ಕೂಡ ಆಗುತ್ತೆ, ವಿದ್ಯಾರ್ಥಿಗಳು ನಿರಂತರವಾಗಿ ಕಂಟಿನ್ಯೂಯಸ್ ಆಗಿ ಓದ್ಕೊಂಡು ಕೂತ್ಕೊಂಡಾಗ, ಅಂದ್ರೆ ಯಾವುದೇ ಒಂದು ರೆಸ್ಟ್ ಇಲ್ಲದೆ, ಯಾವುದೇ ಒಂದು ಬ್ರೇಕ್ ತೆಗೆದುಕೊಳ್ಳದೆ ಕಂಟಿನ್ಯೂಯಸ್ ಆಗಿ ಓದ್ತಾನೆ ಇದ್ದಾಗ ಏನಾಗುತ್ತೆ, ಮನಸ್ಸಿನ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿಯಾದಂತಹ ಒಂದು ಮಾನಸಿಕ ಒತ್ತಡ ಹೆಚ್ಚಾದಾಗ ಏನಾಗುತ್ತೆ, ಅವರಿಗೆ ಓದಿನ ಬಗ್ಗೆ ಕ್ರಮೇಣ ಅನಾಸಕ್ತಿ ಉಂಟಾಗುತ್ತೆ. ಓದು ಅಂದ್ರೇನೆ ಬೇಡ ಅನ್ನುವಂತ ಒಂದು ಸ್ಟೇಜ್ಗೆ ಇವರು ಬಂದು ತಲುಪಿರ್ತಾರೆ. ಈ ರೀತಿ ಆದಾಗ ಕೂಡ ಏನಾಗುತ್ತೆ, ಅವ್ರಿಗೆ ಸ್ಟಡೀಸ್ ಅಂತ ಹೇಳಿದ ತಕ್ಷಣ ಓದ್ಬೇಕು ಅಥವಾ ಓದಿಕೊಂಡು ಕುಳಿತುಕೋಬೇಕು ಅಂತ ಹೇಳಿದ ತಕ್ಷಣ ಓದೋದ್ರಾಯ್ತು, ಈ ರೀತಿಯಾದಂತಹ ಒಂದು ಮನೋಭಾವನೆಯಿಂದ ಇವರು ತಮ್ಮ ಸ್ಟಡೀಸ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ನೋಡಿ, ಈ ಎಲ್ಲಾ ಕಾರಣಗಳಿಂದ ವಿದ್ಯಾರ್ಥಿಗಳು ತಮ್ಮ ಸ್ಟಡೀಸ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಪೋಷಕರಾಗಿರ್ಬಹುದು, ಶಿಕ್ಷಕರಾಗಿರ್ಬಹುದು, ಯಾವ ಕಾರಣಗಳಿಂದಾಗಿ ತಮ್ಮ ಮಕ್ಕಳು ಸ್ಟಡೀಸ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ನೀವು ವಿದ್ಯಾರ್ಥಿಗಳಿಗೆ ವಾಸ್ತವವನ್ನ ತಿಳಿಸಿ ಹೇಳಬೇಕಾಗುತ್ತೆ, ವಾಸ್ತವಾಂಶದ ಬಗ್ಗೆ ಅರಿವನ್ನ ಉಂಟು ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ಟಡೀಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಅವ್ರಿಗೆ ತಿಳಿಸಿ ಹೇಳಬೇಕಾಗುತ್ತೆ. ಹಾಗೇನೆ ಇದರ ಜೊತೆಗೆ ಎಫೆಕ್ಟಿವ್ ಆಗಿ ಯಾವ ರೀತಿ ಸ್ಟಡೀಸ್ ಮಾಡ್ಬೋದು, ಯಾವ ರೀತಿ ಡಿಸ್ಟ್ರಾಕ್ಷನ್ಸ್ನ ನಾವು ಅವಾಯ್ಡ್ ಮಾಡ್ಬೋದು, ಯಾವ ರೀತಿ ನಾವು ಸ್ಟಡೀಸ್ ಪ್ಲಾನ್ ಮಾಡಬೇಕು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಾಗೆ ನಾನು ಈಗಾಗಲೇ ವಿಡಿಯೋಗಳನ್ನ ಕೊಟ್ಟಿದ್ದೇನೆ. ಈ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ನೀವು ನಿಮ್ಮ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸೂಕ್ತವಾದಂತಹ ಒಂದು ಮಾರ್ಗದರ್ಶನವನ್ನ ಕೊಡಿ. ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅವರು ತಮ್ಮ ಸ್ಟಡೀಸ್ನ ಪೋಸ್ಟ್ಪೋನ್ ಮಾಡೋದನ್ನ ಬಿಟ್ಟು ಅವರು ಖಂಡಿತವಾಗಿ ತಮ್ಮ ವಿದ್ಯಾಭ್ಯಾಸದ ಬಗೆಗೆ, ತಮ್ಮ ಓದಿನ ಬಗೆಗೆ ಗಮನ ಕೊಡ್ತಾರೆ. ಹಾಗೇನೆ ಯಶಸ್ವಿಯಾಗಿ ಎಕ್ಸಾಮ್ಸ್ ಬರೀಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಪ್ರಯೋಜನ ಆಗಿದ್ರೆ, ಯಾವ್ದಾದ್ರು ಒಂದು ವಿಷಯಗಳ ಬಗ್ಗೆ ನೀವೇನಾದ್ರೂ ಕಲಿತಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಕಮೆಂಟ್ಸ್ ಇಂದ ನನಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ದಯವಿಟ್ಟು ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.